ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಟ್ಟತ್ತೂರು ಕಾಡಾನೆ ದಾಳಿಗೆ ವಿದ್ಯಾರ್ಥಿಯ ಸಾವು ಪ್ರಕರಣ ಇದು. ಬೆಟ್ಟತ್ತೂರಿನ ಪೂಜಾ ನಿವಾಸಕ್ಕೆ ಶಾಸಕ ಈಗ ಪೊನ್ನಣ್ಣ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಶಾಸಕರು ಆ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಸೂಕ್ತ ಪರಿಹಾರದ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಶಾಸಕರು. ಒಂಟಿ ಸಲಗ ಸೆರೆಗೆ ಈಗ ಅರಣ್ಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆನೆಯ ಪತ್ತೆಗೆ ಆಧುನಿಕ ಡ್ರೋನ್ ಮತ್ತು ನೈಟ್ ವಿಷನ್, ಅದರ ಜೊತೆಗೆ ಥರ್ಮಲ್ ಇಮೇಜಿಂಗ್ ಡ್ರೋನನ್ನು ಬಳಕೆ ಮಾಡ್ತಾ ಇರುವಂಥದ್ದು. ಸೊ ಡ್ರೋನ್ ಕಾರ್ಯಾಚರಣೆಯನ್ನು ಖುದ್ದು ಪರಿಶೀಲನೆ ಮಾಡಿದ್ದಾರೆ ಶಾಸಕರಾಗಿರುವಂಥ ಪೊನ್ನಣ್ಣ ಅವರು. ಮೃತ ಪೂಜಾ ಕುಟುಂಬಕ್ಕೆ ಸರ್ಕಾರಿ ನೌಕರಿಯ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಕೊಡಗು ಜಿಲ್ಲೆ ಮಡಿಕೇರಿ ಹೊರವಲಯದ ಬೆಟ್ಟತ್ತೂರು ಗ್ರಾಮ ಅದು. ಇದ್ದಕ್ಕಿದ್ದಾಗೆ ಈ ರೀತಿಯ ಆನೆಯಿಂದಾಗಿ ಬಲಿಯಾಗಿರುವಂಥ ಹಿನ್ನೆಲೆಯಲ್ಲಿ ಕಾಡಾನೆ ದಾಳಿಯಿಂದ ವಿದ್ಯಾರ್ಥಿಯ ಬಲಿಯಾಗಿದೆ. ಸೊ ಹಂಗಾಗಿ ಆ ಕುಟುಂಬಕ್ಕೆ ಧೈರ್ಯ ತುಂಬುವಂಥ ಕೆಲಸವನ್ನು ಪೊನ್ನಣ್ಣ ಅವರು ಅಂದರೆ ಶಾಸಕರು ಧೈರ್ಯ ತುಂಬಿದ್ದಾರೆ. ನೋಡಿ ಆಮೇಲೆ ಅದು ಸೆಕ್ಯೂರ್ ಮಾಡ್ಕೊಂಡು ಮಾಡೋಂಥ ಕೆಲಸ ಮಾಡ್ತಾರೆ ಸರ್. ಇವತ್ತು ಅದಕ್ಕೆ ಸರ್ ಇವತ್ತು ಆಲ್ರೆಡಿ ಬಂದಿದ್ದಾರೆ. ದುಬಾರಿಯಿಂದ ಒಂದು ಸ್ಪೆಷಲ್ ಟೀಮ್ ಬಂದಿದೆ ನಮ್ಮದು. ಬಟ್ ಇದಕ್ಕೆ ಏನ್ ಬೇಕು, ಇದನ್ನು ಟ್ರ್ಯಾಕ್ ಮಾಡಬೇಕು ಅಂದ್ರೆ ಬೆಳಗ್ಗೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇವತ್ತು ದೇ ಹ್ಯಾವ್ ಸೀನ್ ದಟ್ ಅದು ಹೋಗಿದೆ ಅಂತ ಹೇಳ್ಬಿಟ್ಟು ಮಲೆನಾಡು ಗ್ರಾಮದ ಬೆಟ್ಟತ್ತೂರು ನಲ್ಲಿ ನಿನ್ನೆ ರಾತ್ರಿ ನಡೆದಂಥ ಒಂದು ಬಹಳ ನವೀನ ಅಹಿತಕರ ಘಟನೆಯಲ್ಲಿ ಒಂದು ಹೆಣ್ಣು ಮಗಳ ಸಾವು ಆನೆ ದಾಳಿಯಿಂದ ಆಗಿರೋದು ಬಹಳ ವಿಷಾದಕರ. ಇವತ್ತು ಅವರ ಕುಟುಂಬಸ್ಥರನ್ನು ಭೇಟಿ ಮಾಡಿ ಅವರಿಗೆ ಸಾಂತ್ವನವನ್ನು ಹೇಳಿ ಸರ್ಕಾರದಿಂದ ಬರಬೇಕಾಗಿರುವಂಥ ಪರಿಹಾರ ಮತ್ತು ಮುಂದಿನ ಕ್ರಮಗಳ ಬಗ್ಗೆ ಕೂಡ ಅವರಿಗೆ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಅರಣ್ಯ ಇಲಾಖೆಯ ಎಲ್ಲ ಉನ್ನತ ಅಧಿಕಾರಿಗಳು ಕೂಡ ಬಂದು ಆನೆಯನ್ನು, ಅದು ಒಂದು ಒಂಟಿ ಸಲಗ, ಅದನ್ನು ಇಲ್ಲಿಯ ಭಾಗದ ಜನರಿಗೆ ಮುಂದಿನ ದಿವಸಗಳಲ್ಲಿ ಸಮಸ್ಯೆ ಆಗದಂತೆ ಒಂದು ಶಾಶ್ವತ ಪರಿಹಾರ ಕೊಡಬೇಕು ಅಂತ ಎಲ್ಲ ಕೂಡ ಒತ್ತಾಯ ಆಗಿದೆ. ಇವತ್ತು ಅರಣ್ಯ ಇಲಾಖೆಯವರು ಈಗಲೇ ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದ್ದಾರೆ. ಡ್ರೋನ್ ಕ್ಯಾಮರಾ ಮೂಲಕ ಅದನ್ನು ಪತ್ತೆ ಹಚ್ಚುವಂಥ ಕೆಲಸಕ್ಕೆ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಅತಿ ಶೀಘ್ರವಾಗಿ ಅದನ್ನು ಪತ್ತೆ